ಇವತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಎಕ್ಸಿಕ್ಯೂಟಿವ್ ಪಿಟಿಷನ್ ಆರ್ಡರ್ ಮಾಡಿರೋ ರೀತಿ ಇವತ್ತು ಬೇಲಿಫ್ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಒಂದು ಪ್ರಾಪರ್ಟಿ ತೆರವುಗೊಳಿಸಬೇಕು ಅಂತ ಕೋರ್ಟ್ ಕಡೆಯಿಂದ ಆರ್ಡರ್ ಬಂದಿತ್ತು. ಆ ಆರ್ಡರ್ ಪಾಲನೆ ಮಾಡೋ ಸಲುವಾಗಿ ಈಗ ಗುಡಿ ಅವ್ರ ಕಡೆಯಿಂದ ಎಲ್ಲ JCB ಮತ್ತೆ ಸಾಹಿತ್ಯಗಳು ಹಚ್ಚಿ ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಡಿಸ್ಪ್ಯೂಟೆಡ್ ಇರೋದು ಪ್ರಾಪರ್ಟಿಯನ್ನ ಬಿಟ್ಟು ಬೇರೆ ಎಲ್ಲಿ ಒತ್ತುವರಿ ಆಗಿದೆ ಅದನ್ನ ನಾವು ತೆರವುಗೊಳಿಸ್ತಾ ಇದೀವಿ. ಕಾರ್ಪೊರೇಷನ್ ಕಡೆಯಿಂದ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದೀವಿ ಯಾರ್ಯಾರು ಅನ್ಆಥರೈಸ್ಡ್ ಒತ್ತುವರಿ ಮಾಡಿ ಇಲ್ಲಿ ಶೆಡ್ಗಳು ಹಾಕಿದ್ದಾರೆ. ಅವರನ್ನ ನಾವು ಸ್ವಲ್ಪ ಕಾಲಾವಕಾಶ ಕೊಟ್ಟಿದೀವಿ. ಮಧ್ಯಾಹ್ನ ತನ ಅವ್ರ ಕಡೆಯಿಂದಾನೇ ತೆಗಿಬೇಕು. ಅವರು 2 ಗಂಟೆ 1.5 ಗಂಟೆ ತನ ತೆಗೆದಿಲ್ಲ ಅಂದ್ರೆ ನಾವು ತೆಗಿಬೇಕಾಗುತ್ತೆ ಅಂತ ಹೇಳಿ ಅವರಿಗೆ ಮೌಖಿಕವಾಗಿ ಒಂದು ವಾರ್ನಿಂಗ್ ಕೊಟ್ಟಿದೀವಿ. ಸೊ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಈಗ ಅವರು ತೆಗಿಯಕ್ ಚಾಲು ಮಾಡಿದ್ದಾರೆ. ಸೊ ಓವರ್ ಆಲ್ ಈ ಅಪ್ಪ ಮೈದಾನ್ ಅಥವಾ ಜಾತ್ರಾ ಮೈದಾನ್ ಅಂತ ನಾವು ಏನು ಕರಿತೀವಿ ಅದರಲ್ಲಿ ಕೋರ್ಟ್ ಆದೇಶದ್ದು ಈಗ ಪಾಲನೆ ನಡೀತಾ ಇದೆ. ಜೊತೆಗೆ ಕಾರ್ಪೊರೇಷನ್ ಕಡೆಯಿಂದ ಈ ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಮತ್ತೆ ಲೀಗಲ್ ಡಿಸ್ಪ್ಯೂಟ್ ಇಲ್ಲ ಅದರದ್ದು ತೆರವುಗೊಳಿಸಲು ಏನು ಕಾರ್ಯಕ್ರಮ ಇದೆ ಅದು ಕಾರ್ಪೊರೇಷನ್ ಕಡೆಯಿಂದ ನಾವು ಮಾಡಿಸ್ತಾ ಇದ್ದೀವಿ. ಹೆಚ್ಚಿಗೆ ಜಾಗ ಈಗ ಡಿಸ್ಪ್ಯೂಟೆಡ್ ಇದರಲ್ಲಿ ಇರೋದು 3 ಪ್ರಾಪರ್ಟೀಸ್. ಈ ಒಂದು ಈಗ ಹಿಂದೆ ನಡೀತಾ ಇದೆ. ಇನ್ನು 2 ಪ್ರಾಪರ್ಟೀಸ್ ನಾವು ಮೇಲ್ನೋಟಕ್ಕೆ ಏನು ಕೇಳಿದೀವಿ ಅಥವಾ ನೋಡಿದೀವಿ. ಒಂದು 30-40 ಇದೆ, ಒಂದು 40-50 ಸೈಟ್ ಇದೆ. ಅದನ್ನ ಹೊರತುಪಡಿಸಿ ಬೇರೆ ಏನು ಇಲ್ಲಿ ಇರಬಾರ್ದು. ಈ ಜಾಗ ಜಾತ್ರಾ ಮೈದಾನಕ್ಕೆ ಸೇರಿದ್ದ ಸರ್, ಸಂಸ್ಥಾನಕ್ಕೆ ಸೇರಿದ್ದ ಅಥವಾ? ಸೊ ಈ ಜಾತ್ರಾ ಮೈದಾನದು ನಿಮ್ ಎಲ್ಲರಿಗೂ ಗೊತ್ತಿರೋ ವಿಷಯ ಇರಬಹುದು ಅಂತ ಅನ್ಕೊಳ್ತೀನಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ಕಾರ್ಪೊರೇಷನ್ ಮತ್ತೆ ಗುಡಿ ಮಧ್ಯದಲ್ಲಿ ಗುಡಿ ನಡುವೆ ಒಂದು ಡಿಸ್ಪ್ಯೂಟ್ ನಡೀತಾ ಇದೆ ಜಾಗದ ಬಗ್ಗೆ. ಆದ್ರೆ ಈಗ ಏನು ಡಿಸ್ಪ್ಯೂಟ್ ಈ ಎಕ್ಸಿಕ್ಯೂಟ್ ನಾವು ಮಾಡ್ತಾ ಇದೀವಿ ಅದು ಥರ್ಡ್ ಪಾರ್ಟಿ ಯಾರು ಬಂದು ಕ್ಲೇಮ್ ಮಾಡಿರೋದು ವಿಷಯ. ಇದರಲ್ಲಿ ಕಾರ್ಪೊರೇಷನ್ ಇರಬಹುದು ಅಥವಾ ಗುಡಿ ಸಂಸ್ಥಾನ ಇರಬಹುದು, ಅಪ್ಪ ಸಂಸ್ಥಾನ ಇರಬಹುದು. ಅವ್ರ ನಡುವೆ ಇರೋದು ಏನ್ ಡಿಸ್ಪ್ಯೂಟ್ ಇದೆ ಅದು ಬೇರೆ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಥರ್ಡ್ ಪಾರ್ಟಿ ಯಾರು ಬಂದು ಅಲ್ಲಿ ಅನಧಿಕೃತ ಶೆಡ್ಗಳು ಹಾಕಿರಬಹುದು ಅಥವಾ ಅನಧಿಕೃತ ಜಾಗ ಕ್ಲೇಮ್ ಮಾಡ್ತಾ ಇರಬಹುದು. ಈಗ ನಾವು ಆಕ್ಷನ್ ಮಾಡ್ತಾ ಇರೋದು ಅದರ ಆಧಾರ ಮೇಲೆ. ಮೇನ್ ಜಾಗದ ಡಿಸ್ಪ್ಯೂಟ್ ಸ್ಟಿಲ್ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. 1.5 ಗಂಟೆ ತನ ನಾವು ಅವರಿಗೆ ಕಾಲಾವಕಾಶ ಕೊಟ್ಟಿದೀವಿ. ಅವ್ರು ನಾವು ತೆಗಿತೀವಿ, ಈಗ ತೆಗಿತಾ ಇದ್ದಾರೆ ಅವರು. ಅಲ್ಲಿ ತನ ಅವ್ರು ಖಾಲಿ ಮಾಡಿದ್ರೆ ಒಳ್ಳೆ, ಇಲ್ಲ ಅಂದ್ರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ, ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ.